ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ನಾವು ಈಗ ಶಿವರಾತ್ರಿ ಹಬ್ಬವನ್ನು ಪೂರ್ಣ ಮಾಡಿದ್ದೇವೆ. ಇಂದು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಅಮಾವಾಸ್ಯೆಯ ಜೊತೆಯಲ್ಲಿ ನಾವು ಸೂರ್ಯಗ್ರಹಣದ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗೆ ಅಮಾವಾಸ್ಯೆ ಪೂಜೆಯ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನಾವು ತಿಳ್ಕೊಬೇಕಾಗಿರುವಂಥದ್ದು ಅಮಾವಾಸ್ಯೆ ಎಂದು ಪ್ರಾರಂಭ ಅನ್ನುವಂಥದ್ದು 16ನೇ ತಾರೀಕು ಸೋಮವಾರ ಸಾಯಂಕಾಲ 5:35 ನಮಗೆ ಅಮಾವಾಸ್ಯೆಯು ಪ್ರಾರಂಭವಾಗುತ್ತದೆ. 17ನೇ ತಾರೀಕು ಮಂಗಳವಾರ ಸಾಯಂಕಾಲ 5:31 ನಮಗೆ ಅಮಾವಾಸ್ಯೆಯು ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು 17ನೇ ತಾರೀಕು ಮಂಗಳವಾರ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೇವೆ. ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು ಅದರ ಜೊತೆಯಲ್ಲಿ ಗ್ರಹಣವೂ ಬಂದಿರೋದ್ರಿಂದ ಗ್ರಹಣದ ಸಮಯವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೂರ್ಯಗ್ರಹಣ ನಮಗೆ ಪ್ರಾರಂಭವಾಗುವಂಥದ್ದು 17ನೇ ತಾರೀಕು. ಪ್ರಾರಂಭದ ಸಮಯ ಅಂತ ಬಂದಾಗ ಮಧ್ಯಾಹ್ನ 3:26 ಪ್ರಾರಂಭವಾಗಿರುವಂಥದ್ದು, ಮುಕ್ತಾಯ ಆಗುವಂಥದ್ದು ರಾತ್ರಿ 7:57. ಹಾಗೆಯೇ ಮಧ್ಯಾಂತರ ಅಂತ ಬಂದಾಗ 5:42 ನಮಗೆ ಮಧ್ಯಾಂತರವಿರುತ್ತದೆ. ಮುಕ್ತಾಯ ಆಗೋದು 7:57 ನಮಗೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನಮಗೆ ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ನಿಮಗೆ ಮೊದಲು ತಿಳಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಿಲ್ಲದೆ ಇರೋದ್ರಿಂದ ಗ್ರಹಣ ಆಚರಣೆ ಇರೋದಿಲ್ಲ. ಆದರೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಬಹಳಷ್ಟು ಮಹತ್ವಪೂರ್ಣ ಹಾಗೂ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಲಾಗುತ್ತದೆ. ಹಾಗೆಯೇ ಅವತ್ತಿನ ದಿವಸ ಗ್ರಹಗಳ ಒಂದು ಬುಧ ಮತ್ತು ಶುಭ ಗ್ರಹವಾದ ಗುರು ಸಂಯೋಜನೆಗೊಳ್ಳುವಂಥ ಮೂಲಕ ನವಪಂಚಮ ರಾಜಯೋಗದ ನಿರ್ಮಾಣವಾಗುವುದು ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಇದು ನಮಗೆ ಸೂರ್ಯಗ್ರಹಣವು ಭಾರತದಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಇದು ಆಚರಣೆ ಇರೋದಿಲ್ಲ. ಆದರೆ ರಾಶಿ ಫಲಗಳ ಮೇಲೆ ನಮಗೆ ಅದು ಪ್ರಭಾವ ಬೀರುತ್ತದೆ. ಈಗ ನಾನು ನಿಮಗೆ ತಿಳಿಸುವಂಥದ್ದು ಏನಪ್ಪ ಅಂತಂದರೆ, ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಯಾವ ರೀತಿ ಅಂತ ಬಂದಾಗ, ಈಗ ನಮ್ಗೆ ಅಮಾವಾಸ್ಯೆ 17ನೇ ತಾರೀಕು ಬೆಳಗ್ಗೆ ನಾವು ಆಚರಣೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಗೊಂದಲವಿರೋದಿಲ್ಲ. ಹಾಗೆಯೇ ಸೂರ್ಯಗ್ರಹಣ ನಮಗೆ ಪ್ರಾರಂಭ ಆಗೋದೇ ಮಧ್ಯಾಹ್ನ 3:26 ಆಗಿರೋದ್ರಿಂದ ಅಮಾವಾಸ್ಯೆ ಪೂಜೆಗೂ ಕೂಡ ತೊಂದರೆ ಆಗೋದಿಲ್ಲ. ಈಗ ನಮಗೆ ಅಮಾವಾಸ್ಯೆ 16ನೇ ತಾರೀಕು ಸೋಮವಾರ ಸಾಯಂಕಾಲನೇ ಪ್ರಾರಂಭ ಆಗೋದ್ರಿಂದ 17ನೇ ತಾರೀಕು ಮಂಗಳವಾರ ಸಾಯಂಕಾಲ 5:31 ಮುಕ್ತಾಯ ಆಗಿಬಿಡುತ್ತೆ. ಇದು ನಮಗೆ ಸೂರ್ಯಗ್ರಹಣ ಪ್ರಾರಂಭ 3:26. ಹಾಗಾಗಿ ನಾವು ಬೆಳಗ್ಗೆನೇ ಒಂದು ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು. ಮಂಗಳವಾರ ಯಥಾ ಪ್ರಕಾರ ಕಳಸವನ್ನು ತೆಗೆದು ಹೊಸ ಕಳಸವನ್ನು ಇಟ್ಟು, ಅಂದರೆ ಹೊಸದಾಗಿ ನೀರನ್ನು ಇಟ್ಟು ಹೊಸ ಕಾಯಿಯನ್ನು ಇಡಬೇಕಾಗುತ್ತದೆ. ಪ್ರತಿ ತಿಂಗಳಿಗೊಮ್ಮೆ ನಾವು ಕಾಯಿಯನ್ನು ಬದಲಾವಣೆ ಮಾಡೋದ್ರಿಂದ ಹೊಸ ಕಾಯಿಯನ್ನಿಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಹಾಗೆ ಪೂಜೆ ಸಂದರ್ಭದಲ್ಲಿ 2 ನಿಂಬೆ ಹಣ್ಣನ್ನು ಸಿದ್ಧತೆ ಮಾಡ್ಕೊಳ್ಳಿ. ಒಂದು ಬಾಗಿಲಲ್ಲಿ ದೃಷ್ಟಿ ತೆಗೆದು ಹೆಚ್ಚುವುದಕ್ಕೋಸ್ಕರ, ಮತ್ತೊಂದು ದೇವರ ಮುಂದೆ. ಹಾಗೆಯೇ ಇದು ಶಿವರಾತ್ರಿ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಈ ಅಮಾವಾಸ್ಯೆಗೆ. ಹಾಗಾಗಿ ಇವತ್ತಿನ ದಿವಸ ನಾವು ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು, ಅಂದರೆ ಕಳಸ ನೀವು ಏನು ಇಡ್ತೀರೋ ಅದರ ಮುಂದೆ ವಿಗ್ರಹಗಳೆಲ್ಲ ಇಡ್ತಿರಲ್ಲ, ಜೊತೆಲಿ ಶಿವನನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಕೊಂಡು ಶಿವನ ವಿಗ್ರಹ ಅಥವಾ ಶಿವನ ಫೋಟೋ ಇಟ್ಟು ಪೂಜೆ ಮಾಡಿಕೊಂಡು ಬಿಲ್ವಪತ್ರೆನ ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಅಮಾವಾಸ್ಯೆಯನ್ನು ಆಚರಣೆ ಮಾಡಿ. ಅಮಾವಾಸ್ಯೆ ಯಥಾ ಪ್ರಕಾರ ಬದಲಾವಣೆ ಅಂತ ಏನೂ ಇರೋದಿಲ್ಲ. ಇದರಲ್ಲಿ ಯಥಾ ಪ್ರಕಾರ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಿಕೊಂಡು, ಹಾಗೆ ಪ್ರಸಾದ ಅಂತ ಬಂದಾಗ ಮಂಗಳವಾರವೂ ಆಗಿರೋದ್ರಿಂದ, ಅಮ್ಮನ ವಾರವೂ ಕೂಡ ಆಗಿರೋದ್ರಿಂದ, ಅವತ್ತು ನೋಡಿ ಮಂಗಳವಾರ ಅಮಾವಾಸ್ಯೆ, ಅಮ್ಮನವರ ವಾರವೂ ಕೂಡ ಹೌದು, ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಾರವೂ ಕೂಡ ಹೌದು. ಆಮೇಲೆ ಆಂಜನೇಯ ಸ್ವಾಮಿ ಪೂಜೆನೂ ಸಹ ನಾವು ಇವತ್ತಿನ ದಿವಸವೇ ವಿಶೇಷವಾಗಿ ಮಾಡ್ತೇವೆ. ಇಷ್ಟೆಲ್ಲ ನಮಗೆ ವಿಶೇಷತೆಗಳು ಇರೋದ್ರಿಂದ ನಾವು ಅಮಾವಾಸ್ಯೆ ಪೂಜೆ ಬೆಳಗ್ಗೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಸಾಯಂಕಾಲನೂ ಹೋಗ್ಬೋದು, ತೊಂದರೆ ಇಲ್ಲ. ಇದು ನಮಗೆ ಗ್ರಹಣ ಆಚರಣೆ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡಿರ್ತಾರೆ. ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗಬಹುದು. ಇನ್ನು ಕಳಸದ ವಿಚಾರಕ್ಕೆ ಅಂತ ಬಂದಾಗ, ಹೊಸ ಕಳಸವನ್ನು, ಹೊಸ ನೀರನ್ನು ಹಾಕಿ ಅದರಲ್ಲಿ ನಾವು ಅರಿಶಿಣ ಕುಂಕುಮ ಒಂದು ಕಾಯಿನನ್ನು ಹಾಕಿ 5 ವಿಳೆದೆಲೆ ಇಟ್ಟು ಹೊಸ ಕಾಯಿಯನ್ನಿಟ್ಟು, ನಾವು ಮುಖಪದ್ಮ ಇಡೋ ಪದ್ಧತಿ ಇದ್ದರೆ ಮುಖಪದ್ಮವನ್ನು ಇಟ್ಟು ಹೂವಿಂದ ಅಲಂಕಾರ ಮಾಡಿ, ಅದರ ನಂತರದಲ್ಲಿ ಪ್ರಸಾದ ಅಂತ ಬಂದಾಗ ಆದಷ್ಟು ಬೆಲ್ಲದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಮ್ಮನವರಿಗೆ ಬೆಲ್ಲದಾನ ಅಲ್ವಾ ತುಂಬ ಪ್ರಿಯವಾದದ್ದು. ಕಳಸ ಕೂಡ ನಮ್ಮ ಮನೆಯ ದೇವರ ಹೆಸರಿನಲ್ಲೇ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಬೆಲ್ಲದಾನ, ಸಿಹಿ ಸಜ್ಜಿಗೆ ಏನಾದರೂ ಸರಿಯೇ ಒಂದು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿ, ಈಗ ಹಳೆ ಕಾಯಿ ಅಂದರೆ ಲಾಸ್ಟ್ ತಿಂಗಳಿನಲ್ಲಿ ನಾವು ಏನು ಜನವರಿ ತಿಂಗಳಲ್ಲಿ ಒಂದು ಕಾಯಿಟ್ಟು ಪೂಜೆ ಮಾಡಿರ್ತೀವಿ ಅಮಾವಾಸ್ಯೆಯಲ್ಲಿ, ಅದೇ ಕಾಯಿಯನ್ನೇ ಒಡೆದು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಆದಷ್ಟು ಪಿತೃಗಳಿಗೆ ಅಂತೇಳಿ, ಅಂದರೆ ನಮಗೆ ಪೂರ್ವಜರ ಒಂದು ಆಶೀರ್ವಾದವೂ ನಮಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮೊಸರನ್ನವನ್ನು ಸಿದ್ಧತೆ ಮಾಡಿಕೊಂಡು, ಅವ್ರ ಫೋಟೋ ಇತ್ತು ಅಂದರೆ ಫೋಟೋದ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ದೇವರ ಪೂಜೆ ಮಾಡೋ ಸಂದರ್ಭದಲ್ಲಿ ದೇವರ ಪಕ್ಕದಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ದೊನ್ನೆ ಅಥವಾ ಎದರಲ್ಲಾದರೂ ಸರಿನೇ
ಒಂದು ಸ್ವಲ್ಪ ಮೊಸರನ್ನವನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ನೀರನ್ನು ತೆಗೆದುಕೊಂಡು ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಮನೆ ಮಂಗಳಾರತಿಯನ್ನು ಮಾಡಿಕೊಂಡು ಆಮೇಲೆ ಹೊಸ್ತಿಲ ಪೂಜೆಯಲ್ಲೂ ಕೂಡ ಹೊಸ್ತಿಲ ಬಳಿಯೂ ಕೂಡ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಮಾಡಿ ಒಂದು ಮನೆಗೆ 3 ಬಾರಿ ದೃಷ್ಟಿಯನ್ನು ತೆಗೆದು ನಿಂಬೆಹಣ್ಣನ್ನು ಹೆಚ್ಚಿಟ್ಬಿಟ್ಟು ಬಲಗೈಯಲ್ಲಿರುವಂಥದ್ದು ಎಡಭಾಗಕ್ಕೆ ಇಡಬೇಕು, ಎಡಗೈಯಲ್ಲಿರುವಂಥದ್ದು ನಿಂಬೆಹಣ್ಣು ಬಲಭಾಗಕ್ಕೆ ಇಡಬೇಕು. ಆ ರೀತಿಯಾಗಿ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಒಳಗೆ ಬಂದು ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಆಮೇಲೆ ನೀವು ಏನು ಮೊಸರನ್ನ ಸಿದ್ಧತೆ ಮಾಡ್ತೀರೋ ಅದು ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು, ಟೆರೆಸ್ ಮೇಲೆ ಜಾಗ ಇದ್ದರೆ ಅಲ್ಲೇ ಇಟ್ಬಿಡಿ, ಅಥವಾ ಮರದ ಬಳಿ ಎಲ್ಲಾದ್ರೂ ಸರಿ, ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಇಟ್ಟರೆ ಸಾಕು, ಅದು ಪ್ರಾಣಿ ಪಕ್ಷಿಗಳು ತಿನ್ಕೊಳ್ತವೆ. ಅಷ್ಟರ ಮಟ್ಟಿಗೆ ನೀವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ಬೋದು. ನಿಮಗೆ ಸೂರ್ಯಗ್ರಹಣ ಅಮಾವಾಸ್ಯೆ ಯಾವುದೇ ರೀತಿಯ ಗೊಂದಲ ಬೇಡ, ಅಮಾವಾಸ್ಯೆನೇ ಬೇರೆ ಸೂರ್ಯಗ್ರಹಣವೇ ಬೇರೆ, ಸೂರ್ಯಗ್ರಹಣ ಆಚರಣೆನೂ ಇಲ್ಲ. ಹಾಗಾಗಿ ಅಮಾವಾಸ್ಯೆಯನ್ನು ನಿಮಗೆ ಯಾವುದೇ ರೀತಿಯ ಭೀತಿ ಇಲ್ಲದೇ ನೀವು ಆಚರಣೆ ಮಾಡ್ಕೋಬಹುದು. ಹಾಗೆ ಮತ್ತೊಂದು ಮಾಹಿತಿ, ಪೂಜಾ ಸಮಯ ಅಂತ ಬಂದಾಗ ಮಂಗಳವಾರ ಬೆಳಗ್ಗೆ ನಮಗೆ ಆರಾಮಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಯಾಕೆಂತಂದರೆ ನಮಗೆ ಸೋಮವಾರ ಸಾಯಂಕಾಲವೇ ಶುರುವಾಗೋದ್ರಿಂದ ಮಂಗಳವಾರ ಬೆಳಗ್ಗೆ ನೀವು ಅರ್ಲಿ ಮಾರ್ನಿಂಗ್ ಕೂಡ ಪೂಜೆಯನ್ನು ಮಾಡ್ಕೋಬೋದು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ನಂತರದ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ರಾಹುಕಾಲ ಕೂಡ ನಿಮಗೆ ಸಿಗೋದಿಲ್ಲ, ಯಾಕಂದರೆ ಮಂಗಳವಾರ ನಮಗೆ ರಾಹುಕಾಲ ಪ್ರಾರಂಭವಾಗದೆ ಮಧ್ಯಾಹ್ನ 3 ಗಂಟೆಯಿಂದ 4:15ವರೆಗೂ ಇರ್ತದೆ. ಹಾಗಾಗಿ ನಿಮಗೆ ಅದ್ರದ್ದು ಗೊಂದಲನೂ ಇರೋದಿಲ್ಲ. ನೀವು ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಬೇಗನೆ ಮುಗಿಸೋದಕ್ಕೆ ಪ್ರಯತ್ನ ಪಡಿ, ತುಂಬ ಟೈಮ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಒಂದು 10 ಗಂಟೆ ಒಳಗಾದ್ರೂ ನೀವು ಪೂಜೆನ ಮುಗಿಸ್ಕೊಂಡು, ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗುವಂಥದ್ದು, ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಮಾಡಿಕೊಂಡು ನಿಧಾನವಾಗಿ ಪೂಜೆ ಮಾಡಿಕೊಂಡು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹಾಗೆ ಮತ್ತೊಂದು ಪ್ರಶ್ನೆ ನೀವು ಕೇಳ್ಬೋದು, ಈಗಾಗಲೇ ನಾವು ಹಬ್ಬ ಅಂತೇಳಿ ದೇವ್ರ ಮನೆ ಎಲ್ಲ ಶುದ್ಧಿ ಮಾಡಿಕೊಂಡು ಹೊಸದಾಗಿ ಪೂಜೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಮಾವಾಸ್ಯೆಲಿ ಮತ್ತೊಮ್ಮೆ ನಾವು ಕ್ಲೀನ್ ಮಾಡ್ಕೋಬೇಕಂತೇಳಿ ಖಂಡಿತ ಇಲ್ಲ. ಈಗಾಗಲೇ ಹಬ್ಬ ಮಾಡಿರ್ತೀರಿ, ಯಾಕಂದರೆ ನಾವು ಸೋಮವಾರನೂ ಕೂಡ ಜಾಗರಣೆ ನಂತರದಲ್ಲಿ, ಶಿವರಾತ್ರಿ ನಂತರದ ದಿವಸ ಸೋಮವಾರ ಬೆಳಗ್ಗೆನೂ ಕೂಡ ನಾವು ಪೂಜೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನೀವು ಮತ್ತೇನು ಶುದ್ಧಿ ಮಾಡ್ಕೊಳ್ಳೋದು ಬೇಡ. ಕಳಸ ವಿಸರ್ಜನೆ ಮಾಡಿ ಹೊಸದಾಗಿ ಕಳಸ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಇನ್ನು ಅಖಂಡ ದೀಪಾರಾಧನೆ ನೀವೇನು ಮಾಡಿರ್ತೀರಿ ಶಿವರಾತ್ರಿಗೆ, ಅದನ್ನು ನೀವು ಬುಧವಾರ ಬೆಳಗ್ಗೆ ತೆಗೆದು ಶುದ್ಧಿ ಮಾಡ್ಕೊಳ್ಳಿ. ಇಷ್ಟರ ಮಟ್ಟಿಗೆ ನೀವು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.